ಹಾಯ್ ಫ್ರೆಂಡ್ಸ್, ಇವತ್ತು ನಾವೊಂದು ಮೊಟ್ಟೆ ರೆಸಿಪಿಯನ್ನು ನೋಡೋಣ. ಇದರ ಹೆಸರು ಬಜ್ಜಿ ಆಮ್ಲೆಟ್ ಅಂತ. ಈಸಿ ರೆಸಿಪಿ ಇದು. ಮನೇಲಿ ಈಸಿಲಿ ಬ್ಯಾಚುಲರ್ಸ್ ಇದ್ದರೆ ಅವರಿಗೆ ಇನ್ನೂ ಸುಲಭ ಆಗುತ್ತೆ ಮನೆಗೆ ಬಂದು ಇದು ಮಾಡ್ಕೊಳ್ಳಿಕ್ಕೆ. ಬನ್ನಿ ಇದನ್ನು ವಿವರಿಸ್ತಾ ಹೇಳ್ತಾನೆ. ಒಂದು 4 ಬ್ಯಾಡಗಿ ಮೆಣಸು, ಸ್ವಲ್ಪ ತೆಂಗಿನ ತುರಿ, ಒಂದು ಸ್ವಲ್ಪ ಹುಳಿ, ಆಮೇಲೆ ಒಂದು ಶುಂಠಿ, 4 ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಪೂರ್ತಿಯಾಗಿ ಗ್ರೈಂಡ್ ಅಲ್ಲ, ಜಸ್ಟ್ ಒಂದು ರೌಂಡ್ ತಿರುಗಿಸಿ ಹಿಂಗೆ ಬಿಡಬೇಕು. ಸೊ ಈ ಥರ ಆಗಿಬಿಟ್ಟಿದೆ ನೋಡಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 3 ಮೊಟ್ಟೆ, ಎಷ್ಟು ಬೇಕಷ್ಟು ಮೊಟ್ಟೆ ಹಾಕ್ಕೊಂಡು ಹೊಡ್ಕೋಬೇಕು. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಬೇಕು. ಹಾಗೆ ಇದು ಚಿಲ್ಲಿ ಮತ್ತು ತೆಂಗಿನ ತುರಿದು ಮಿಶ್ರಣ ಇದೆಯಲ್ವ, ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಮಾಡಿಕೊಂಡು. ಅಂದರೆ ಅರ್ಜೆಂಟಾಗಿ ಬಂದು ಮಾಡ್ಕೊಳ್ಳೋಕ್ಕಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ವಾರ ಬೇಕಾದರೂ ಇಟ್ಕೋಬೋದು. ಅದನ್ನು ಫ್ರಿಜ್ಜಿಂದ ತೆಗೆದು ಎಷ್ಟು ಬೇಕಷ್ಟು ತೆಗೆದು ಮೊಟ್ಟೆ ಒಳ್ಕೊಂಡು ಹಾಕೋಬೇಕು. ಇದಕ್ಕೆ ನೀರುಳ್ಳಿ ಏನೂ ಅಗತ್ಯ ಇಲ್ಲ, ಹಿಂಗೆ ಮಾಡ್ಕೋಬೋದು. ನೀರುಳ್ಳಿ ಬೇಕಾದವ್ರು ಹಾಕೋಬೋದು, ಬಟ್ ಇಲ್ಲಿ ನಾನು ಸ್ಕಿಪ್ ಮಾಡ್ತಾ ಇದ್ದಾನೆ. ಅದು ಅಷ್ಟು ಟೇಸ್ಟ್ ಬರೋಲ್ಲ, ಇದೊಳ್ಳೆ ಆಗುತ್ತೆ. ಇವಾಗ ಕಾವಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕಾದ ನಂತರ ತೆಂಗಿನ ಎಣ್ಣೆನ ಹಚ್ಕೊತಾ ಇದ್ದಾನೆ. ಆಮೇಲೆ ಆ ಮಿಶ್ರಣನ ಹಾಕಿ ಸ್ವಲ್ಪ ಬೇಯಿವರೆಗೆ ಇಟ್ಕೊಂಡು ಮತ್ತು ಅದು ಒಂದು ಸೈಡ್ ಬೆಂದಾದಮೇಲೆ ತಿರುಗಿಸಿ ಹಾಕಿ ಬಿಡಬೇಕು. ಆವಾಗ ನಿಮ್ಮದು ಬಜ್ಜಿ ಆಮ್ಲೆಟ್ ರೆಡಿಯಾಗಿರುತ್ತೆ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು.